ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀವೆಲ್ಲ ಕೇಳಿರ್ತೀರ ವೀಕ್ಷಕರೇ, ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಅಂತ ಕೇಳಿರ್ತೀವಿ. ಹಲವಾರು ಮಾಧ್ಯಮಗಳಲ್ಲಿ ಈ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಅಂಥೇಳಿ ಹಲವಾರು ಜನ ಬಂದು ಶಾಸ್ತ್ರವನ್ನು ಹೇಳ್ತಾ ಇರ್ತಾರೆ. ಅದರಲ್ಲಿ ಕೆಲವರು ಸ್ವಲ್ಪ ಫೇಮಸ್ ಆಗಿ ಒಂದಷ್ಟು ಟ್ರಿಕ್ಸ್ಗಳನ್ನ ಮಾಡಿಕೊಂಡು ಗಡ್ಡ ಎಲ್ಲ ಬಿಟ್ಕೊಂಡು ಒಂದಷ್ಟು ಸಂಖ್ಯೆಗಳನ್ನ ಹೇಳಿ ಇದನ್ನು ಫಾಲೋ ಮಾಡಿ ಹಿಂಗಾಗತ್ತೆ ಹೇಳ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತಂದರೆ ನೋಡಿ, ಈ ವಿಚಾರ ಇಷ್ಟೇ. ಜ್ಯೋತಿಷ್ಶಾಸ್ತ್ರ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಪ್ರಶ್ನಾಶಾಸ್ತ್ರ ಆಗಿರ್ಬೋದು ಮತ್ತು ಹಲವಾರು ವಿದ್ಯೆಗಳಿರ್ಬೋದು. ಇದನ್ನು ನಾವು ಎಷ್ಟು ಉಪಯೋಗ ಮಾಡಬೇಕು, ಎಲ್ಲೆಲ್ಲಿ ಉಪಯೋಗ ಮಾಡಬೇಕು, ಭಾರಿ ಇಂಪಾರ್ಟೆಂಟ್ ಇದೆ. ನಾವೆಲ್ಲದಕ್ಕೂ ಅದನ್ನೇ ಸೇರಿಸ್ತೀವಿ, ಎಲ್ಲದಕ್ಕೂ ಅದನ್ನೇ ಮಾಡ್ತೀವಿ ಅಂದರೆ ಜೀವನವನ್ನು ಹಾಳು ಮಾಡಿಬಿಡುತ್ತದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಒಂದು 10 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಚೆನ್ನಾಗಿರ್ತಾನೆ ಜೀವನದಲ್ಲಿ. ಆ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಬಂದು ನನ್ನ ಏನು ಸಂಸ್ಥೆ ಇರುತ್ತೆ, ಕಚೇರಿ ಇರುತ್ತೆ, ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಈ ಟಿ ವಿಲಿ ಬರುವಂತಹ ಒಂದು ಸಂಖ್ಯಾಶಾಸ್ತ್ರಜ್ಞರ ಹತ್ರ ಹೋಗ್ತಾನೆ. ಹೋದಾಗ ಆ ಶಾಸ್ತ್ರಜ್ಞರು ಏನು ಮಾಡ್ತಾರೆ, ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಮರುಮಾಂಗಲ್ಯ ಧಾರಣೆಯನ್ನು ಮಾಡ್ಕೊಳ್ತಾನೆ. ಅದು ಎಲ್ಲಿ, ತಿರುಪತಿ ಸನ್ನಿಧಾನದಲ್ಲಿ ಮಾಡ್ಕೊಂಡಿದ್ದು. ಕರೆಕ್ಟಾಗಿ 3 ತಿಂಗಳಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಕಾಲು ಫುಲ್ಲು ಫ್ರ್ಯಾಕ್ಚರ್ ಆಗಿ ಒಂದು ರಾಡ್ ಹಾಕಬೇಕಾಗತ್ತೆ. ಹಾಕಿ ಒಂದಷ್ಟು ಚೆನ್ನಾಗಿ ಅನುಭವಿಸ್ತಾನೆ ನೋವನ್ನು, ಒಂದಷ್ಟು ಲಾಸ್ಗಳಾಗತ್ತೆ. ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ತೊಂದರೆ ಇದೆ ಅಂತ ಅವನು ತಿಳ್ಕೊಳ್ತಾನೆ. ಆ ಸಂಖ್ಯಾಶಾಸ್ತ್ರಜ್ಞರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮನೆಯಲ್ಲಿ ತೊಂದರೆ ಇದೆ, ನಿಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ. ಹೋಗಲಿ, ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ಗೆ ಹೋಗ್ತಾ ಇದ್ದೀವಿ, ಯಾವ ನಂಬರ್ಗೆ ಹೋಗ್ಬೇಕು ನಾವು, ಏನು ವಿಚಾರ? 42ನೇ ನಂಬರ್ ಫ್ಲ್ಯಾಟ್ಗೆ ಹೋಗಿ, ಯಾಕಂದರೆ ನಿಮ್ಮ ಜನ್ಮ ಸಂಖ್ಯೆನೂ 6, ನೀವು ಹೋಗಬೇಕಾಗಿರೋದು 6, 42ಕ್ಕೆ ಹೋಗಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಅವರು. ಇವರು 42ನೇ ನಂಬರ್ ಒಂದು ಫ್ಲ್ಯಾಟಿಗೆ ಗಂಡ ಹೆಂಡತಿ ಮಕ್ಕಳು ಹೋಗ್ತಾರೆ. ಹೋಗಿದ್ದು 6 ತಿಂಗಳಿಗೆ ಈ ಯಜಮಾನನ ಪತ್ನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಅಲ್ಲೇ ಬೀಳ್ತಾಳೆ ಅವಳು ಅಲ್ಲಿಗೆ ಅವಳದು ಕತೆ ಮುಗಿಯುತ್ತೆ. ಇವನು ಬಹಳ ದುಃಖ ಆಗೋಗುತ್ತೆ, ಏನಾಗಿರ್ಬೋದು ಅಂತೇಳಿ. ಅವಾಗ ಅವನಿಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಫಸ್ಟ್ ನಮ್ಮ ಹತ್ರ ಬಂದಾಗ ಆವಾಗ ಈ ವಿಚಾರಗಳೆಲ್ಲವೂ ಓಪನ್ ಆಗುತ್ತೆ. ಅವನು ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ, ಏನೇನಾಯಿತು, ಹೆಂಗಾಯಿತು, ಒಂದಕ್ಕೊಂದು ಲಿಂಕ್ ಮಾಡಿದಾಗ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಇದು 6ನೇ ಸಂಖ್ಯೆ ಪ್ರಭಾವ ಅಂಥೇಳಿ. ಆ 42ನೇ ನಂಬರ್ ಫ್ಲ್ಯಾಟಲ್ಲಿ ಮುಂಚೆ 4 ಜನ ಸುಸೈಡ್ ಮಾಡ್ಕೊಂಡಿರ್ತಾರೆ. ತದನಂತರ ಒಂದು ಫ್ಯಾಮಿಲಿ ಬಂದಿರ್ತಾರೆ, ಅವರು 6 ತಿಂಗಳು ಕೂಡ ಇರಲ್ಲ. ತದನಂತರ ಅವರು ಬರ್ತಾರೆ, 1 ವರ್ಷ ಇದ್ದು ಅವ್ರ ಮನೇಲಿ ಒಂದು ಸಾವಾಗುತ್ತೆ, ಹೋಗ್ಬಿಡ್ತಾರೆ ಅವರು. ನೆಕ್ಸ್ಟ್ ಬರೋರೇ ಇವರು ಬಂದಾಗ ಇವ್ರಿಗೂ ಕೂಡ ಆ ಸಮಸ್ಯೆ ಆಗುತ್ತೆ. ಅದಷ್ಟೇ ಅಲ್ಲದೆ ಈ 6 ಅಂತಕ್ಕಂಥ ಸಂಖ್ಯೆನ ಜಾಸ್ತಿ ಉಪಯೋಗ ಮಾಡ್ತಾರಲ್ಲ, ಇದು ಪ್ರೇತಾಕರ್ಷಣೆ ಇರುವಂಥ ಸಂಖ್ಯೆ. ಪ್ರೇತಗಳಿಗೆ ಈ ಸಂಖ್ಯೆಗೆ ತುಂಬ ಹತ್ತಿರದ ಒಂದು ಕನೆಕ್ಟಿವಿಟಿ ಇದೆ, ತುಂಬ ಆಕರ್ಷಣೆ ಮಾಡುತ್ತೆ. ಇವರಿಗೆ ಜನಾಕರ್ಷಣೆಯೂ ಇರುತ್ತೆ, ಧನಾಕರ್ಷಣೆಯೂ ಇರುತ್ತೆ, ಅದೇ ಥರ ಪ್ರೇತಾಕರ್ಷಣೆಯೂ ಇರುತ್ತೆ. ಹಾಗಾಗಿ ಈ ಸಂಖ್ಯಾಶಾಸ್ತ್ರದಲ್ಲಿ ಹೇಳುವಂತಹ ಸಂಖ್ಯೆಗಳು ಓಕೆ, ಒಳ್ಳೆಯದೇ. ಆದರೆ ಅದನ್ನು ಎಷ್ಟು ಉಪಯೋಗ ಮಾಡಬೇಕು, ಎಲ್ಲಿ ಉಪಯೋಗ ಮಾಡಬೇಕು, ಏನು ನಾವು ಹಾಕ್ಕೋಬೇಕು, ನಾವು ಉಂಗುರ ಯಾರ್ಯಾರೋ ಏನೇನೋ ಒಂದು ಉಂಗುರ ಹೇಳ್ತಾರೆ, ಆ ಉಂಗುರಗಳನ್ನ ಹಾಕ್ಕೊಳ್ಳೋದು, ಆ ಕಲ್ಲುಗಳನ್ನ ಹಾಕ್ಕೊಳ್ಳೋದು ಎಲ್ಲ ಬಹಳ ಒಂದು ಸಮಸ್ಯೆಗೆ ಗುರಿ ಮಾಡಿಬಿಡುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಜನ್ಮರತ್ನಗಳನ್ನ ಹಾಕಬೇಕಾದ್ರೆ ಜ್ಯೋತಿಷ್ಶಾಸ್ತ್ರಕ್ಕೆ ಹೋಗಿ, ಜ್ಯೋತಿಷ್ಯದಲ್ಲಿದೆ, ಇಲ್ಲ ಪ್ರಶ್ನಾಶಾಸ್ತ್ರಕ್ಕೆ ಬನ್ನಿ, ಅಲ್ಲಿದೆ ನಿಮಗೆ ಯಾವ ಕಲ್ಲು ಹಾಕಬೇಕು ಏನು ಎತ್ತ ಅಂಥೇಳಿ. ಒಂದು ಕಲ್ಲರನ್ನು ಹಾಕಬೇಕು ನೀವು. ಕಲ್ಲರ್ ಅಂದರೆ ನೀವು ಹಾಕೊಳ್ಳೋಂಥ ಬಟ್ಟೆ ಇರ್ಬೋದು, ತಗೊಳ್ಳೋಂಥ ಗಾಡಿ ಇರ್ಬೋದು. ಅದಕ್ಕೆ ಜ್ಯೋತಿಷ್ಶಾಸ್ತ್ರ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ.
ಆ ಗಾಡಿಗೆ ಒಂದು ಸಂಖ್ಯೆ ಬೇಕು ಅಂದಾಗ ನ್ಯೂಮರಾಲಜಿಗೆ ಹೋಗಿ, ಸಂಖ್ಯಾಶಾಸ್ತ್ರಕ್ಕೆ ಹೋಗಿ. ಇನ್ನು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ನಿಮಗೆ ಜ್ಯೋತಿಷ್ಶಾಸ್ತ್ರದಲ್ಲೇ ಸಿಗೋದು. ಸಂಖ್ಯಾಶಾಸ್ತ್ರಕ್ಕೆ ಹೋದಾಗ ಅದು ರಾಂಗ್ ಡಿಸಿಷನ್ ತೊಗೊಳುತ್ತೆ, ಡೈರೆಕ್ಷನ್ ತೊಗೊಳುತ್ತೆ. ಇನ್ನು ಹೆಸರಿನ ಬಗ್ಗೆ ನಾವು ಬಂದಾಗ ನಮ್ಮ ಪೂರ್ವಜರೆಲ್ಲ ಕೊಟ್ಟಿರ್ತಕ್ಕಂಥದ್ದು ನಕ್ಷತ್ರಗಳ ಪ್ರಕಾರ ಹೆಸರು. ಚೋಲ, ಲಾಲಿ ಲೂಲೆ, ಆಯಿ ಊಯೆ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಅಂತೇಳಿ ಆ ನಕ್ಷತ್ರಗಳಲ್ಲಿ 3 ಅಕ್ಷರಗಳು 4 ಅಕ್ಷರಗಳನ್ನ ಕೊಟ್ಟಿರ್ತಾರೆ. ಆ ನಕ್ಷತ್ರಗಳ ಪ್ರಕಾರನೇ ಹೆಸರಿಟ್ಟವರೆಲ್ಲ ಒಂದು ಅನುಕೂಲವನ್ನು ತಗೊಂಡಿದ್ದಾರೆ, ಒಳ್ಳೆ ಯೋಗ ಬಂದಿದೆ. ಅದನ್ನು ಬಿಟ್ಟು ಏನೇನೋ ಹೆಸರುಗಳು, ಯಾವುದ್ಯಾವುದೋ ಒಂದು ಸಂಖ್ಯೆಗಳು, ಇದೆಲ್ಲ ಜೀವನದಲ್ಲಿ ಒಂದಷ್ಟು ಎಫೆಕ್ಟನ್ನು ಮಾಡುತ್ತೆ. ಅದರಲ್ಲೂ ಕೂಡ ನಾನು ಹೇಳುವಂಥದ್ದು ಏನು ಅಂದರೆ, ಈ 6 ಅಂತಕ್ಕಂಥದ್ದು ಸಂಖ್ಯೆ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು. ನೆಗೆಟಿವ್ ಜಾಗಗಳಲ್ಲಿ ಹೋದಾಗ ಅದು ಪ್ರೇತಾಕರ್ಷಣೆ ಆಗುವಂಥ ಸಂಭವ ಇರುತ್ತೆ. ಎಲ್ಲರೂ ಬಿದ್ದಾಗ ಅದು ಬಿದ್ದ ಒಂದಷ್ಟು ವರ್ಷ ಮಂಕಾಗ್ಬಿಡ್ತಾರೆ. ಅಂದರೆ ಆ ಪ್ರೇತಗಳು ಅಥವಾ ರಾವು ಬಡಿಯೋದು ಅಂತ ಹೇಳ್ತಾರಲ್ಲ, ಹಾಗೆ ಪ್ರೇತಾಕರ್ಷಣೆ ಆಗಿಬಿಡುತ್ತೆ. ಹಾಗಾಗಿ ಆ ಒಂದು ಸಂಖ್ಯೆಯವರು ಸ್ವಲ್ಪ ಹುಷಾರಾಗಿರಬೇಕು. ಯಾವುದ್ಯಾವುದನ್ನು ಕರೆಕ್ಟಾಗಿ ಎಲ್ಲೆಲ್ಲಿ ಫಾಲೋ ಮಾಡಬೇಕು, ಮಾಡಿದಾಗ ಒಂದಷ್ಟು ಅನುಕೂಲ ಆಗುತ್ತೆ. ಇನ್ನೂ ಹಲವಾರು ಜನ ಬಂದಿದ್ದಾರೆ ಈ 6ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಏನು ಮಾಡಬೇಕು, ಯಾವ ಸಂಖ್ಯೆನ ಬಳಸಬೇಕು, ಯಾವ ಕಲರ್ನ ಬಳಸಬೇಕು ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಜ್ಯೋತಿಷ್ಶಾಸ್ತ್ರ, ಪ್ರಶ್ನಾಶಾಸ್ತ್ರ, ಸಂಖ್ಯಾಶಾಸ್ತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ಆರೂಢ ಪ್ರಶ್ನೆಯಲ್ಲಿ ತೆಗೆದು ಅದಕ್ಕೆ ಉತ್ತರವನ್ನು ಹೇಳಿದ್ದೀವಿ. ಅವರೆಲ್ಲ ಬಹಳ ಚೆನ್ನಾಗಿ ಅನುಕೂಲವಾಗಿದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಈ ಒಂದು ವಿಚಾರದಲ್ಲಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ, ಅದ್ರ ಬಗ್ಗೆ ಹೇಳ್ತೇನೆ. ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ. ಬರುವಂತಹ ಜೂನ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ಗಳು ನಡೆಯುತ್ತೆ. ಒಂದಷ್ಟು ಜ್ಞಾನವನ್ನು ತಗೊಳ್ಳಿ. ಅದರಲ್ಲಿ ನೀವು ಪ್ರಶ್ನಾಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಈ ತಾಂತ್ರಿಕ ವಿಧಾನ, ಯಂತ್ರಗಳನ್ನ ಬರೆಯುವಂಥದ್ದು, ಸಿದ್ಧಿಗಳನ್ನ ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಬಹಳಷ್ಟು ವಿಚಾರಗಳಿರುತ್ತೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ನಾವು. ನಮಸ್ಕಾರ.